ಹಾಯ್ ಫ್ರೆಂಡ್ಸ್, ಅಡುಗೆ ಸವಿರುಚಿ ಚಾನಲ್ಗೆ ಸ್ವಾಗತ. ನಾವು ಹೆಲ್ದಿಯಾಗಿರಬೇಕಂದ್ರೆ ಹೆಲ್ದಿ ಫುಡ್ಗಳನ್ನ ತಿನ್ನೋದು ಎಷ್ಟು ಮುಖ್ಯ ಅಂತ ನಿಮಗೆಲ್ಲ ಗೊತ್ತು. ಹಾಗಾಗಿ ನಾನಿವತ್ತು 6 ಟೈಪ್ಸಲ್ಲಿ ಹೆಲ್ದಿಯಾದ ಸ್ಯಾಂಡ್ವಿಚ್ ರೆಸಿಪಿಗಳನ್ನ ತುಂಬ ಈಸಿಯಾಗಿ ಮತ್ತು ರುಚಿಯಾಗಿ ಹೇಗೆ ಮನೇಲಿ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೋಡೋಣ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಅಲ್ಲದೆ ವೀಡಿಯೋನ ಕೊನೆ ತನಕ ಮಿಸ್ ಮಾಡ್ಕೊಳ್ದೆ ನೋಡಿ. ಈಗ ಮೊದಲಿಗೆ ಹೆಲ್ದಿಯಾದ ವೆಜ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ಆಗಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಇದನ್ನು ಮಾಡೋದಕ್ಕೆ ನಾನು 2 ಬ್ರೆಡ್ ಸ್ಲೈಸ್ನ ತೆಗೆದಿಟ್ಕೊಂಡಿದ್ದೀನಿ. ಇದು ವೀಟ್ ಬ್ರೆಡ್ಡು. ನೀವು ಬೇಕಿದ್ರೆ ಮಾಮೂಲಿ ಬ್ರೆಡ್ಡಲ್ಲೂ ಕೂಡ ಈ ಸ್ಯಾಂಡ್ವಿಚನ್ನ ಮಾಡ್ಕೋಬಹುದು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 7-8 ಕಟ್ ಮಾಡಿದಂಥ ಪನ್ನೀರ್ ಕ್ಯೂಬ್ಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಎಸ್ಲು ಬೆಳ್ಳುಳ್ಳಿ, ಹಾಗೆ 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗಾಗಿ ಇದರಲ್ಲಿ ನೀರಿನಂಶ ಇದೆ. ನೀವು ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಇಲ್ಲಿ ಕಾಣುತ್ತಲ್ಲ ಈ ಅದಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ. ನಿಮ್ಗಿಲ್ಲಿ ಕಾಣಿಸ್ಬೋದು, ಇದು ಚೆನ್ನಾಗಿ ಪೇಸ್ಟ್ ಆಗಿದೆ. ಇದನ್ನು ನಾನು ಒಂದು ಕಪ್ಪಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಚಿಟಿಕೆ ಉಪ್ಪು, ಒಂದು 1/2 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ 2 ಬ್ರೆಡ್ ಸ್ಲೈಸ್ ತೊಗೊಂಡು ಮುಂಚೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪನ್ನೀರ್ ಪೇಸ್ಟ್ನ ಎಷ್ಟು ಬೇಕಷ್ಟು ಒಂದು 2 ಟೀ ಸ್ಪೂನಷ್ಟು ಬ್ರೆಡ್ ಮೇಲೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಈ ಪನ್ನೀರ್ ಪೇಸ್ಟ್ನ ನೀವು ಜಾಸ್ತಿ ಬೇಕಂದರೆ ಜಾಸ್ತಿ, ಇಲ್ಲ ಕಡಿಮೆ ಬೇಕಂದರೆ ಕಡಿಮೆ, ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋಬಹುದು. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸ್ಯಾಂಡ್ವಿಚ್ ತಿನ್ನೋದಕ್ಕೆ ತುಂಬಾ ರುಚಿಯಾಗುತ್ತೆ. ಇದೀಗ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಿದೆ. ಈಗ ನಿಮಗಿಲ್ಲಿ ಕಾಣಿಸ್ಬೋದು, ನಾನಿಲ್ಲಿ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಕ್ಯಾರೆಟ್ನ ಕ್ಲೀನ್ ಮಾಡಿಬಿಟ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದೊಂದಾಗಿ ಬ್ರೆಡ್ ಮೇಲೆ ಜೋಡಿಸ್ತಾ ಹೋಗಬೇಕು. ಈಗ ಮೊದಲನೇದಾಗಿ ಕಟ್ ಮಾಡಿದ ಈರುಳ್ಳಿ ಸ್ಲೈಸ್ನ ನಾನು ಒಂದೊಂದಾಗಿ ಜೋಡಿಸ್ತಾ ಇದ್ದೀನಿ. ಇದೇ ರೀತಿ ಕ್ಯಾರೆಟು, ಸೌತೆಕಾಯಿ, ಟೊಮೆಟೊ ಸ್ಲೈಸ್ನ ಕೂಡ ಒಂದೊಂದಾಗಿ ಜೋಡಿಸ್ತಾ ಹೋಗಬೇಕು. ಇದಕ್ಕೆ ಮನೇಲಿ ಎಲ್ಲ ವೆಜಿಟೇಬಲ್ಸ್ ಇರಬೇಕು ಅಂತೇನೂ ಇಲ್ಲ. ನೀವು ಮನೇಲಿ ಯಾವ ವೆಜಿಟೇಬಲ್ಸ್ ಇದೆಯೋ, ಈರುಳ್ಳಿ, ಕ್ಯಾರೆಟ್, ಟೊಮೆಟೊ ಏನಿದೆಯೋ ಅದರಲ್ಲಿ ಈ ಸ್ಯಾಂಡ್ವಿಚನ್ನ ಮಾಡ್ಕೋಬಹುದು. ಒಂದು ಚಿಟಿಕೆ ಉಪ್ಪು ತಗೊಂಡು ಈಗ ವೆಜಿಟೇಬಲ್ಸ್ ಮೇಲೆ ಉದುರಿಸ್ತಾ ಇದ್ದೀನಿ. ಈಗ ವೆಜಿಟೇಬಲ್ಸ್ ಮೇಲೆ ಒಂದು 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಉದುರಿಸ್ತಾ ಇದ್ದೀನಿ. ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಜೀರಾ ಪೌಡರ್ನ ಕೂಡ ಉದುರಿಸ್ತಾ ಇದ್ದೀನಿ. ಈಗ ಪನ್ನೀರ್ ಪೇಸ್ಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇನ್ನೊಂದು ಬ್ರೆಡ್ ಸ್ಲೈಸ್ನ ಇದರ ಮೇಲೆ ಇಟ್ಟು ಚೆನ್ನಾಗಿ ಒಂದ್ಸತಿ ಪ್ರೆಸ್ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ಬ್ರೆಡ್ ಸ್ಲೈಸ್ ಬಿಟ್ಕೊಳ್ಳೋದಿಲ್ಲ, ಒಂದಕ್ಕೊಂದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಈಗ ಈ ಸ್ಯಾಂಡ್ವಿಚ್ನ ನೈಫಲ್ಲಿ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡ್ರೆ ರುಚಿಯಾದಂಥ ಹೆಲ್ದಿಯಾದಂಥ ವೆಜ್ ಸ್ಯಾಂಡ್ವಿಚ್ ತಿನ್ನೋದಕ್ಕೆ ರೆಡಿಯಾಗುತ್ತೆ. ರೆಡಿಯಾದ ಸ್ಯಾಂಡ್ವಿಚ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ. ಈ ಸ್ಯಾಂಡ್ವಿಚ್ನ ನೀವು ಯಾವ ಟೆನ್ಷನ್ ಇಲ್ಲದೆ ಬೆಳಗಿನ ತಿಂಡಿಗೆ ಮನೇಲಿ ಮಾಡ್ಕೋಬಹುದು. ಇಷ್ಟೊಂದು ಟೇಸ್ಟಿಯಾದ ಸ್ಯಾಂಡ್ವಿಚ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ. ಈಗ ನೆಕ್ಸ್ಟ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೆಲ್ದಿಯಾದ ಪನ್ನೀರ್ ಸ್ಯಾಂಡ್ವಿಚ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ 2 ವೀಟ್ ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ. ಈ ಬ್ರೆಡ್ ಸ್ಲೈಸ್ನ ಇಲ್ಲಿ ಕಾಣುತ್ತಲ್ಲ ಹೀಗೆ ಜೋಡಿಸಿಟ್ಕೊಂಡು ಇದರ ಮೇಲೆ ಒಂದು 1/2 ಟೀ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಬ್ರೆಡ್ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ನಿಮಗಿಲ್ಲಿ ಕಾಣಿಸ್ಬೋದು, ನಾನಿಲ್ಲಿ ಗ್ರೀನ್ ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಗ್ರೀನ್ ಚಟ್ನಿ ಮಾಡೋದು ಗೊತ್ತಿಲ್ಲದಿದ್ದರೆ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಗೆ ಮಾಡೋದು ಅಂತ ತಿಳಿಸಿದ್ದೀನಿ, ನೀವು ನೋಡ್ಬೋದು. ಈಗ 2 ಬ್ರೆಡ್ ಸ್ಲೈಸ್ ಮೇಲೆ 1 ಟೀ ಸ್ಪೂನಷ್ಟು ಗ್ರೀನ್ ಚಟ್ನಿ ಹಾಕ್ಕೊಂಡು ಬ್ರೆಡ್ ಮೇಲೆ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ 1/4 ಕಪ್ನಷ್ಟು ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ತಗೊಂಡು
ಒಂದು ಬ್ರೆಡ್ ಸ್ಲೈಸ್ ಮೇಲೆ ಇಲ್ಲಿ ಕಾಣುತ್ತಲ್ಲ ಹೀಗೆ ಉದುರಿಸಬೇಕು. ಇದಾದಮೇಲೆ 1/4 ಕಪ್ನಷ್ಟು ಸಣ್ಣದಾಗಿ ಕಟ್ ಮಾಡಿದಂಥ ಕ್ಯಾಪ್ಸಿಕಮ್ ಪೀಸ್ನ ಕೂಡ ನಾನು ಬ್ರೆಡ್ ಪೀಸ್ ಮೇಲೆ ಹಾಕ್ತಾ ಇದ್ದೀನಿ. ಇದರ ಮೇಲೆ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ. ಈಗ ಮೇಲ್ಗಡೆ ಒಂದು 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ತುರಿದ ಪನ್ನೀರ್ ಹಾಕ್ತಾ ಇದ್ದೀನಿ. ನಿಮಗೆ ಪನ್ನೀರ್ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಪನ್ನೀರನ್ನ ಹಾಕೊಳ್ಳಿ. ಈಗ ಇದರ ಮೇಲೆ ಒಂದು 1/2 ಟೀ ಸ್ಪೂನಷ್ಟು ಹೋಳಿಗೆಯನ್ನು ಹಾಕ್ತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಜೀರಾ ಪೌಡರ್ನ ಕೂಡ ಇದರ ಮೇಲ್ಗಡೆ ಉದುರಿಸ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ತಾ ಇದ್ದೀನಿ. ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಇದಾದ್ಮೇಲೆ ಚಿಟಿಕೆ ಸಾಲ್ಟ್ ಹಾಕೋಬೇಕು ಟೇಸ್ಟಿಗೆ. ಈಗ ಗ್ರೀನ್ ಚಟ್ನಿ ಹಾಕೊಂಡಿದ್ದೀವಲ್ಲ, ಇನ್ನೊಂದು ಬ್ರೆಡ್ ಸ್ಲೈಸ್ನ ಇದರ ಮೇಲೆ ಹಾಕ್ಕೊಂಡು ಇಲ್ಲಿ ಕಾಣುತ್ತಲ್ಲ ಹೀಗೆ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಇದನ್ನು ಕಟ್ ಮಾಡಿಕೊಂಡ್ರೆ ರುಚಿಯಾದ ಹೆಲ್ದಿಯಾದ ಪನ್ನೀರ್ ಸ್ಯಾಂಡ್ವಿಚ್ ತಿನ್ನೋದಕ್ಕೆ ನಿಮಗೆ ರೆಡಿ ಆಗುತ್ತೆ. ಈ ಪನ್ನೀರ್ ಸ್ಯಾಂಡ್ವಿಚ್ನ ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಇಲ್ಲ ಸ್ನ್ಯಾಕ್ಸ್ ಟೈಮಿಗೆ ನಿಮಗೆ ಯಾವಾಗ ಬೇಕೋ ಆವಾಗ ಮನೇಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇಷ್ಟೊಂದು ಹೆಲ್ದಿಯಾದ ಪನ್ನೀರ್ ಸ್ಯಾಂಡ್ವಿಚ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ತುಂಬಾ ಈಸಿಯಾಗಿ ತಕ್ಷಣಕ್ಕೆ ಬನಾನಾ ಸ್ಯಾಂಡ್ವಿಚ್ನ ಹೇಗೆ ಮನೇಲಿ ಮಾಡ್ಕೋಬಹುದು ಅಂತ ನೋಡೋಣ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ವೀಟ್ ಬ್ರೆಡ್ ತೊಗೊಂಡಿದ್ದೀನಿ 4 ಸ್ಲೈಸು. ಈಗ ಒಂದು ಚೆನ್ನಾಗಿ ಹಣ್ಣಾದಂಥ ಪಚ್ಚೆ ಬಾಳೆಹಣ್ಣು ತೊಗೊಂಡು ಅದನ್ನು ಸಿಪ್ಪೆ ತಗೋಬೇಕು. ಸಿಪ್ಪೆ ತೆಗೆದಾದ್ಮೇಲೆ ಬಾಳೆಹಣ್ಣನ್ನ ಇಲ್ಲಿ ಕಾಣುತ್ತಲ್ಲ ಹೀಗೆ ಉದ್ದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ಇದೇ ಟೈಪಲ್ಲಿ ಕಟ್ ಮಾಡ್ಕೋಬೇಕು ಅಂತೇನೂ ಇಲ್ಲ, ನಿಮಗೆ ಹೇಗೆ ಬೇಕೋ ಹಾಗೆ ಬಾಳೆಹಣ್ಣನ್ನ ಕಟ್ ಮಾಡ್ಕೊಳ್ಳಿ. ಬಾಳೆಹಣ್ಣನ್ನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ 2 ಬ್ರೆಡ್ ಸ್ಲೈಸ್ ತಗೊಂಡು ಅದರ ಮೇಲೆ ಒಂದು 1/2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಎಲ್ಲ ಕಡೆ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಬನಾನಾ ಸ್ಲೈಸ್ನ ಇಲ್ಲಿ ಕಾಣುತ್ತಲ್ಲ ಹೀಗೆ ಬ್ರೆಡ್ ಮೇಲೆ ಒಂದೊಂದಾಗಿ ಇಡ್ತಾ ಹೋಗಬೇಕು. ಇದರ ಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂಥ ಗೋಡಂಬಿ ಚೂರನ್ನ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬಿಳಿ ಎಳ್ಳನ್ನ ಕೂಡ ನಾನು ಎಲ್ಲ ಕಡೆ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ 1 ಟೀ ಸ್ಪೂನಷ್ಟು ಹನಿ ಹಾಕೋಬೇಕು. ಈಗ ಇದರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ ಹಾಕೊಂಡು ಒಂದ್ಸತಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಇದನ್ನು ನೈಫಲ್ಲಿ ನಮಗೆ ಬೇಕಾದ ಹಾಗೆ ಕಟ್ ಮಾಡಿಕೊಂಡ್ರೆ ನಿಮಗೆಲ್ಲ ತುಂಬಾ ಇಷ್ಟ ಆಗುವಂಥ ಹೆಲ್ದಿಯಾದ ಬನಾನಾ ಸ್ಯಾಂಡ್ವಿಚ್ ತಿನ್ನೋದಕ್ಕೆ ರೆಡಿ ಆಗುತ್ತೆ. ರೆಡಿಯಾದಂಥ ಸ್ಯಾಂಡ್ವಿಚ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ. ಈ ಸ್ಯಾಂಡ್ವಿಚ್ಚಲ್ಲಿ ಬಾಳೆಹಣ್ಣು ಜೊತೆ ತುಪ್ಪ, ಹನಿ ಮತ್ತು ಗೋಡಂಬಿ ಎಲ್ಲ ಹಾಕಿದ್ರಿಂದ ಇದು ನಿಮ್ಗಷ್ಟೇ ಅಲ್ಲದೆ ಮಕ್ಕಳಿಗೂ ಕೂಡ ಇದು ತಿನ್ನೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಇದನ್ನು ಮಾಡೋದಕ್ಕೆ ಕೂಡ ಜಾಸ್ತಿ ಟೈಮೇನು ನಿಮಗೆ ಬೇಕಾಗಲ್ಲ, ತುಂಬ ಬೇಗನೆ ಇದನ್ನು ಮಾಡ್ಕೋಬಹುದು. ನೀವು ಕೂಡ ಹೆಲ್ದಿಯಾದ ಬನಾನಾ ಸ್ಯಾಂಡ್ವಿಚ್ನ ಮನೇಲಿ ಮಾಡ್ಕೊಂಡು ತಿನ್ನಿ. ಈಗ ನೆಕ್ಸ್ಟು ಕರ್ಡ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡೋದಕ್ಕೆ ವೀಟ್ ಬ್ರೆಡ್ ಸ್ಲೈಸು 4 ತೊಗೊಂಡಿದ್ದೀನಿ. ಈಗ ಒಂದು ಬೌಲ್ಗೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ 1/2 ಕಪ್ನಷ್ಟು, ಕಟ್ ಮಾಡಿದ ಕ್ಯಾಪ್ಸಿಕಮ್ 1/2 ಕಪ್ನಷ್ಟು, ಒಂದು 3/4 ಕಪ್ನಷ್ಟು ಕಟ್ ಮಾಡಿದ ಸೌತೆಕಾಯಿ ಹಾಕ್ತಾಯಿದ್ದೀನಿ. ಹಾಗೆ 3/4 ಕಪ್ನಷ್ಟು ತುರಿದ ಕ್ಯಾರೆಟ್, ಜೊತೆಗೆ ಒಂದು 1/2 ಕಪ್ನಷ್ಟು ಸಣ್ಣದಾಗಿ ಕಟ್ ಮಾಡಿದಂಥ ಪನ್ನೀರ್ ಪೀಸ್ನ ಹಾಕ್ತಾಯಿದ್ದೀನಿ. 1/4 ಕಪ್ಪು ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, 1 ಕಪ್ನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ 1/2 ಟೀ ಸ್ಪೂನಷ್ಟು ಜೀರಿಗೆ ಪೌಡರ್, 1/2 ಟೀ ಸ್ಪೂನಷ್ಟು ಓರಿಗೆನೋ, 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್,
ಹಾಗೆ ಟೇಸ್ಟಿಗೆ 1/4 ಟೀ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡು ಇದನ್ನೆಲ್ಲ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ 2 ಬ್ರೆಡ್ ಸ್ಲೈಸ್ ತೊಗೊಂಡು ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಆ ಮಿಶ್ರಣನ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಬ್ರೆಡ್ ಮೇಲೆ. ಈಗ ಇದರ ಮೇಲ್ಗಡೆ ಇನ್ನೊಂದು ಬ್ರೆಡ್ ಸ್ಲೈಸ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಒಂದು ಸತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ನೈಫಲ್ಲಿ ಕಟ್ ಮಾಡಿಕೊಂಡ್ರೆ ಹೆಲ್ದಿಯಾದ ಕರ್ಡ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಈಗ ರೆಡಿಯಾದಂಥ ಕರ್ಡ್ ಸ್ಯಾಂಡ್ವಿಚ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ. ಇದಕ್ಕೆ ಪನ್ನೀರ್ ಹಾಕ್ಲೇಬೇಕು ಅಂತೇನೂ ಇಲ್ಲ, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಮನೇಲಿರೋ ಮಾಮೂಲಿಯಾದ ವೆಜಿಟೇಬಲ್ಸಲ್ಲೇ ಈ ಕರ್ಡ್ ಸ್ಯಾಂಡ್ವಿಚ್ನ ನೀವು ಮಾಡ್ಕೋಬಹುದು. ಈ ಹೆಲ್ದಿಯಾದ ಕರ್ಡ್ ಸ್ಯಾಂಡ್ವಿಚ್ನ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನೆಕ್ಸ್ಟ್ ಫ್ರೂಟ್ ಸ್ಯಾಂಡ್ವಿಚ್ ಹೇಗೆ ಮಾಡ್ಕೋಬಹುದು ಅಂತ ನೋಡೋಣ. ನಾನು ಇದನ್ನು ಮಾಡೋದಕ್ಕೆ ಚೆನ್ನಾಗಿ ಹಣ್ಣಾದಂಥ ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನಿಮಗೆ ಇಲ್ಲಿ ಕಾಣಿಸ್ಬೋದು, ನಾನು ಮಾವಿನ ಹಣ್ಣನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕಟ್ ಮಾಡೋದಂಥ ಮಾವಿನ ಹಣ್ಣನ್ನ ಒಂದು 3/4 ಕಪ್ನಷ್ಟು ಹಾಕೋಬೇಕು. ಇದಕ್ಕೆ ಒಂದು 4 ಸಣ್ಣದಾಗಿ ಕಟ್ ಮಾಡಿದ ಪನ್ನೀರ್ ಕ್ಯೂಬ್ಸ್ ಹಾಕ್ತಾ ಇದ್ದೀನಿ. ಈಗ 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಚಿಟಿಕೆ ಉಪ್ಪು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇದೀಗ ಗ್ರೈಂಡ್ ಆಗಿದೆ. ಇದನ್ನು ಒಂದು ಸಣ್ಣ ಕಪ್ಪಿಗೆ ಹಾಕ್ಕೊಳ್ಳೋಣ. ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಹಾಲಾಕಿ ಗ್ರೈಂಡ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಸ್ಮೂತ್ ಪೇಸ್ಟ್ ಮಾಡ್ಕೋಬಹುದು. ಇವಾಗ ಒಂದು ಬೌಲ್ ತಗೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಒಂದು 1/4 ಕಪ್ನಷ್ಟು, ಹಾಗೆ ಸಣ್ಣದಾಗಿ ಕಟ್ ಮಾಡಿದಂಥ ಟೊಮೆಟೊ 1/4 ಕಪ್ನಷ್ಟು, ಒಂದು 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಕಟ್ ಮಾಡಿದಂಥ ಮಾವಿನ ಹಣ್ಣು ಪೀಸ್ನ ಹಾಕ್ತಾ ಇದ್ದೀನಿ. ಹಾಗೆ 1/2 ಟೀ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್, ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ತಾ ಇದ್ದೀನಿ. ಟೇಸ್ಟಿಗೆ ಚಿಟಿಕೆ ಸಾಲ್ಟ್ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಬ್ರೆಡ್ ಸ್ಲೈಸ್ ತೊಗೊಂಡು ಪನ್ನೀರ್ ಮತ್ತು ಮ್ಯಾಂಗೋ ಪೀಸ್ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪೇಸ್ಟ್ನ ಈಗ ನಾನೊಂದು 2 ಟೀ ಸ್ಪೂನಷ್ಟು ಬ್ರೆಡ್ ಮೇಲೆ ಹಾಕ್ಕೊಂಡು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ಇದರ ಮೇಲೆ ಈರುಳ್ಳಿ, ಟೊಮೆಟೊ ಮತ್ತು ಮ್ಯಾಂಗೋ ಪೀಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಂಥ ಮಿಶ್ರಣನ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಕೂಡ ಎಲ್ಲ ಕಡೆ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ಅದರ ಮೇಲ್ಗಡೆ ಇನ್ನೊಂದು ಬ್ರೆಡ್ ಸ್ಲೈಸ್ ಹಾಕಿ ನೀಟಾಗಿ ಒಂದ್ಸತಿ ಪ್ರೆಸ್ ಮಾಡ್ಕೋಬೇಕು. ಈಗ ಈ ಸ್ಯಾಂಡ್ವಿಚ್ನ ನೈಫಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿದಂಥ ಸ್ಯಾಂಡ್ವಿಚ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ. ಈ ಸ್ಯಾಂಡ್ವಿಚ್ಚು ಸ್ವಲ್ಪ ಸ್ವೀಟು, ಸ್ವಲ್ಪ ಸ್ಪೈಸಿಯಾಗಿ ನಿಮಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗುತ್ತೆ. ಈಗ ಹೆಲ್ದಿಯಾದ ಫ್ರೂಟ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈಗ ಡ್ರೈ ಫ್ರೂಟ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡೋಣ. ಸ್ವೀಟ್ ಇಷ್ಟಪಡೋರಿಗೆ ಈ ಸ್ಯಾಂಡ್ವಿಚ್ ತುಂಬಾ ಇಷ್ಟ ಆಗುತ್ತೆ. ಇದು ಅಷ್ಟೊಂದು ಟೇಸ್ಟಿಯಾಗಿದೆ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 2 ವೀಟ್ ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಒಂದು 7-8 ಹಸಿ ಖರ್ಜೂರ ತಗೊಂಡು ಅದನ್ನು ಇಲ್ಲಿ ಕಾಣುತ್ತಲ್ಲ ಹೀಗೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ಖರ್ಜೂರನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ.
ಇವಾಗ ಇದನ್ನೊಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಒಂದು 8-10 ಗೋಡಂಬಿ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 1/4 ಕಪ್ನಷ್ಟು ಹಾಲು ಹಾಕ್ಕೊಂಡು ಇದನ್ನು ಒಂದು 30-40 ನಿಮಿಷ ನೆನೆಸಿಡಬೇಕು. ಈಗ ನೆನೆಸಿಟ್ಟಂಥ ಖರ್ಜೂರ ಮತ್ತು ಗೋಡಂಬಿನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ. ಇದು ಗಟ್ಟಿಯಾದರೆ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಇಲ್ಲಿ ಕಾಣುತ್ತಲ್ಲ ಈ ಅದಕ್ಕೆ ಖರ್ಜೂರದ ಪೇಸ್ಟ್ನ ರೆಡಿ ಮಾಡ್ಕೊಳ್ಳಿ. ಈಗ ಗ್ರೈಂಡ್ ಮಾಡ್ಕೊಂಡಂಥ ಖರ್ಜೂರದ ಪೇಸ್ಟ್ನ ನಾನು ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ. ಈಗ 2 ಬ್ರೆಡ್ ಸ್ಲೈಸ್ ತೊಗೊಂಡು ಅದರ ಮೇಲ್ಗಡೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಖರ್ಜೂರದ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಇದನ್ನು ಎಲ್ಲ ಕಡೆ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ಇದರ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ನ ನೀವು ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಈಗ ಮೇಲ್ಗಡೆ 1 ಟೀ ಸ್ಪೂನ್ ಅಷ್ಟು ಹನಿ ಹಾಕ್ಕೋಬೇಕು. ಈಗ ಖರ್ಜೂರದ ಪೇಸ್ಟ್ ಹಾಕಿದ ಇನ್ನೊಂದು ಬ್ರೆಡ್ ಸ್ಲೈಸ್ನ ಇದರ ಮೇಲಿಟ್ಟು ಇದನ್ನು ಒಂದು ಸತಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಇದನ್ನು ನೈಫಲ್ಲಿ ಕಟ್ ಮಾಡಿಕೊಂಡ್ರೆ ಹೆಲ್ದಿಯಾದ ಡ್ರೈ ಫ್ರೂಟ್ ಸ್ಯಾಂಡ್ವಿಚ್ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಸ್ವೀಟ್ ಇಷ್ಟಪಡುವಂಥ ಫ್ರೆಂಡ್ಸ್ಗಳಿಗೆ ಈ ಸ್ಯಾಂಡ್ವಿಚ್ ತುಂಬಾ ಸಖತ್ತಾಗಿದೆ. ನೀವು ಈ ಸ್ಯಾಂಡ್ವಿಚ್ನ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.